ಇವತ್ತಿನ ರಾಜಕೀಯ ಸಂಖ್ಯಾಬಲದ ಪರಿಸ್ಥಿತಿಯಲ್ಲಿ ನೋಬಡಿ ಕ್ಯಾನ್ ಶೇಕ್ ಕಾಂಗ್ರೆಸ್. ಯಾಕಂದರೆ ನಾವು 135 ಇದ್ದೇವೆ. 135 ಜನ MLAಗಳಂದರೆ 95 ಜನ ಬೇಕು. 2/3 ಅಂದರೆ 95 ಜನ MLAಗಳು ಒಂದೇ ದಿವಸ ಹೋಗ್ಬೇಕು. ಒನ್ ಡೇ ಅಂದರೆ ಪಕ್ಷಾಂತರ ನಿಷೇಧ ಅಂದರೆ ಆ ಕಾಯ್ದೆಯಲ್ಲಿ ತೊಂದರೆ ಆಗಬಾರ್ದು ಅಂದರೆ ಇನ್ ಒನ್ ರೆಸಲ್ಯೂಷನ್ 95 MLA ಹೋಗ್ಬೇಕು. ಇದು ಸಾಧ್ಯನಾ? ಇದು ನಂಬರ್ 1. ಇಲ್ಲ BJPಯವರು ಇದನ್ನೇನು ಸರ್ಕಾರ ರಚನೆ ಮಾಡಬೇಕು ಅಂದರೆ ಅವ್ರು ಇಟ್ಟಿದ್ದಾರೆ 66, 19 ಇವರು ಯಾರು JDS. ಕೆಟ್ಟಾಯ್ತಪ್ಪ 66, 76, 85. ಯಾರೋ ಒಬ್ಬಿಬ್ರು ಇಂಡಿಪೆಂಡೆಂಟ್ ಸೇರ್ಕೊಂಡ್ರೆ 86, 87 ಆಗ್ತಾರೆ. ನಮ್ಮರು 50 ಮಂದಿ ರಾಜೀನಾಮೆ ಕೊಡಬೇಕು. MLAಗೆ ರಾಜೀನಾಮೆ ಕೊಡಬೇಕು ಅಂದರೆ ನಾವು ಅವ್ರಿಗಿಂತ ಕಮ್ಮಿ 1 ಸೀಟರ್ ಆಗ್ಬೇಕು ಅಂದರೆ ಅವ್ರನ್ನ ರಾಜ್ಯಪಾಲ 50 ಮಂದಿ MLA ರಾಜೀನಾಮೆ ಕೊಡೋಕ್ಕೆ ಸಾಧ್ಯನಾ? ಅದಕ್ಕೆ ಇವೆಲ್ಲ ಊಹಾಪೋಹಗಳು. ಯಾರೂ ಕಾಂಗ್ರೆಸ್ ಬಿಟ್ಟು ಹೋಗೋಕೆ ಮೊದಲೇ ಮಾತು ಆಗಲ್ಲ, ಮತ್ತು ಯಾರೂ ಆ ಥರ ಪ್ರಯತ್ನವೂ ಮಾಡಲ್ಲ. ಲೋಕಸಭೆ ಚುನಾವಣೆ ನಂತರ ಆಗಲ್ಲ. ನಂಬರ್ ಈಸ್ ವೆರಿ ಬಿಗ್ ಅಂತ ಹೇಳಿದ್ದು ನಾನು ನಿಮಗೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. 95 ಜನ ಬಿಟ್ಟು ಹೋಗಿದ್ದಾರೆ ಅಂದರೆ ಆಕಾಶನ ಹರಿದು ಬಿದ್ದಂಗೆ. ಮಹಾರಾಷ್ಟ್ರ ಮಾದರಿ ಆಗುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಹಿಂಗೆ ನಂಬರಿಂಗ್ ಇರಲಿಲ್ಲ. ಸುಮ್ಮನೆ ಮಾತಾಡ್ತಾರೆ. ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಮಾತಾಡ್ತಾರೆ. ನಾನೇನು ಮಾತಾಡ್ತೇನೆ, ರಿಯಲಿಸ್ಟಿಕ್ ಮಾತಾಡ್ತೇನೆ. ನಾಳೆ 95 ಜನ ಬಿಟ್ಟವರು ಆಗ್ಬೋದು. 95 ಬಿಡ್ತಾರಾ? ದಟ್ ಈಸ್ ಕ್ವಶನ್ ಮಾರ್ಕ್. 50 ಜನ ರಾಜೀನಾಮೆ ಕೊಡ್ತಾರಾ? ದಟ್ ಈಸ್ ಕ್ವಶನ್ ಮಾರ್ಕ್. ಸಮನ್ವಯ ಕೊರತೆ ಅಲ್ಲ. ಏನು ತಪ್ಪಿದೆ ಅವ್ರು ಮಾತಾಡಿದ್ದು? ನೋಡಿ ಅವರ ಸಮನ್ವಯದ ಕೊರತೆ ಅಲ್ಲ ಇದು. ಅವ್ರ ಅಭಿಪ್ರಾಯಗಳನ್ನು ನಮ್ಮನ್ನು ಯಾರು ಕೇಳಿಲ್ಲಪ್ಪ, ಹೇಳಿಲ್ಲ ಅಂತ ಹೇಳಿದ್ರು. ತಪ್ಪೇನಿದೆ ಹೇಳಿದರೆ? ಅದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತಂದರೆ, ನಾನು ಅವರಿಂದ 1-2 ಜನ ತರಿಸ್ಕೊಂಡು ಮಾಡ್ತೀನಿ ಅಂತ ಅವರೊಬ್ಬರು ಅಭಿಪ್ರಾಯಗಳು ಹೇಳಿದ್ದಾರೆ. ಇವತ್ತಿನ ನಂಬರ್ ಏನು ಜನ ಆರಿಸಿದಾರಲ್ಲ, ನಮಗೆ ಯಾರೂ ಕೂಡ ಕಾಂಗ್ರೆಸ್ ಪಾರ್ಟಿನ ಶೇಕ್ ಮಾಡಲಿಕ್ಕೆ ಆಗಲ್ಲ. ಇವತ್ತು ನಾನು ಬಿಟ್ಟು ಹೋದ್ರೂ ಆಗಲ್ಲ, ಇನ್ನೊಬ್ಬನ ಬಿಟ್ಟರು ಹೋಗೋಕ್ಕಾಗಲ್ಲ. ಇವೆಲ್ಲ ಸುಮ್ಮನೆ ರಾಜಕೀಯವಾಗಿ ಹೇಳ್ಬೋದು. ನಾನು ಮನೋರಂಜನೆ ಮಾಡಲಿಕ್ಕೆ ಐ ಕ್ಯಾನ್ ಟಾಕ್, ಬಟ್ ರಿಯಾಲಿಟಿಯಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸರ್ಕಾರ ಇರ್ತದೆ ಇನ್ನು 4 ವರ್ಷ 4 ತಿಂಗಳ. ನೋಬಡಿ ಕ್ಯಾನ್ ಶೇಕ್ ದಿ ಕಾಂಗ್ರೆಸ್ ಗೌರ್ಮೆಂಟ್ ಅಕಾರ್ಡಿಂಗ್ ಟು ಮೈ ನ್ಯೂಮರಾಲಜಿ. ಗೊತ್ತಿಲ್ಲ. ಅವ್ರು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ಯಾರ ಏನು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದೇನೋ ನಮಗೂ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಆದರೆ ಈಗ ವರ್ಕರ್ಸ್ಗೆ ಕೆಲವು ಕೊಡಬೇಕಾಗ್ತದೆ. ಈಗ MLAಗಳು ನಾವೇ ಆದರೆ ಸರಿಯಲ್ಲ ಅಂತ ಪಕ್ಷ ತೀರ್ಮಾನ ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ಕೂತು ಮಾತಾಡ್ತಾರೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.